Hello, everyone. Welcome back to my YouTube channel. ನಾನೀಗ ಗೋವಾದಲ್ಲಿದ್ದೀನಿ. ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಅಂತ ಅವರೇ ಒಂದು ಫ್ಲೈಟ್ನೆಲ್ಲ ಬುಕ್ ಮಾಡಿದರು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅದನ್ನ ಮಿಸ್ ಮಾಡಿಕೊಂಡೆ. 1:25 ಇದ್ದಿದ್ದು ಫ್ಲೈಟ್ಗೆ ನಾನು 12:50ಗೆ ಬಂದಿದ್ದೆ. ಆಲ್ವೇಸ್ ಬಿ ಆನ್ ಟೈಮ್. ಆ್ಯಂಡ್ ಬ್ಯಾಂಗ್ಳೂರ್ ಟ್ರಾಫಿಕ್ ನೀವು ಕೇಳಲೇಬೇಡಿ, ಬಿಕಾಸ್ ಗೊತ್ತು ಅಲ್ವಾ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ನಾನು ಬೇಗನೆ ಬಂದೆ, ಬಟ್ ಟ್ರಾಫಿಕಿಂದ ಐ ಗಾಟ್ ಸ್ಟಕ್. ಅದಾದಮೇಲೆ ಇನ್ನೊಂದು ಫ್ಲೈಟ್ನ ಬುಕ್ ಮಾಡಿಕೊಂಡೆ. ನೆಕ್ಸ್ಟ್ ಒಂದು 3:30 ಫ್ಲೈಟ್ ಇತ್ತು. ಐ ಟುಕ್. ಆಮೇಲೆ ಇಲ್ಲಿ ಬಂದು ಲ್ಯಾಂಡ್ ಆದೆ. ಆದಮೇಲೆ ಆ್ಯಕ್ಚುಲಿ ಕ್ಯಾಬ್ ಕೂಡ ಅವೈಲೇಬಲ್ ಇರಲಿಲ್ಲ ಇಲ್ಲಿ. ಅಂದರೆ ಅವರೇ ಕ್ಯಾಬ್ನ ಕೂಡ ಅರೇಂಜ್ ಮಾಡಿದರು. ಬಟ್ ನಾನು ಲೇಟ್ ಬಂದಿರೋದ್ರಿಂದ ನನಗೆ ಯಾವುದು ಅರೇಂಜ್ ಮಾಡಿದರು ಅದು ಕ್ಯಾನ್ಸಲ್ ಆಯಿತು. ಆ್ಯಂಡ್ ನಾನೇ ಇಲ್ಲಿ ಬುಕ್ ಮಾಡಿಕೊಂಡೆ. ಬಟ್ ಇಲ್ಲೆಷ್ಟು ಸ್ಕ್ಯಾಮ್ ಆಗುತ್ತೆ ಅಂದರೆ, ಒಂದು ಕ್ಯಾಬ್ ಅವ್ರು ಅಲ್ಲಿ ನಾನು ನಿಂತಿದ್ದೆ ಆಯಿತಾ. ನಿಂತಿರ್ಬೇಕಾದ್ರೆ ದೇ ಕೇಮ್, ಓಕೆ ಕ್ಯಾಬ್ ಬುಕ್ ಮಾಡ್ತೀರಾ ಅಂತಂದರು. ಹಾಂ ಅಂತಂದೆ. ಈ ಆ್ಯಪ್ನ ಡೌನ್ಲೋಡ್ ಮಾಡಿ ಅಂತಂದರು. ಆ್ಯಪ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅದೇನು ಗೋವಾ ಮೈಲ್ಸ್ ಅಂತ ಏನೋದು ಆ್ಯಪ್ನ ಇನ್ಸ್ಟಾಲ್ ಮಾಡಿದೆ. ಆ್ಯಂಡ್ ಅವ್ರು ಹೇಳಿದ್ರು ಓಕೆ ಲೊಕೇಶನ್ ಹಾಕಿ ಆ್ಯಂಡ್ ಪೇ ಮಾಡಿ ಇದಿಷ್ಟು ಆ್ಯಡ್ ಮಾಡಿ ಅಂತೆಲ್ಲ ಅಂದರು. ನಾನು ಓಕೆ ಐ ಡಿಡ್ ಇಟ್, ಬಿಕಾಸ್ ಅಲ್ಲಿ ತುಂಬ ಜನ ಇರ್ತಾರೆ ಆ್ಯಂಡ್ ಏರ್ಪೋರ್ಟಲ್ಲಿರೋದಲ್ವ, ಟ್ರಸ್ಟ್ ವರ್ತಿ ಅಂತ ಹೇಳಿ ನಾನು ಮಾಡಿದೆ. ಎಲ್ಲ ಮಾಡಿದ್ಮೇಲೆ ಬುಕ್ ಆಯಿತು ಆ್ಯಕ್ಚುಲಿ. ಆ್ಯಂಡ್ ಆ ಕಾಲ್ ಅಲ್ಲಿ ಒಂದು ನಂಬರ್ ಬರುತ್ತೆ, ಅಂದರೆ ಆ ಡ್ರೈವರ್ ನಂಬರ್ ಬರುತ್ತೆ. ಕಾಲ್ ಮಾಡಿದಾಗ ರಿಸೀವ್ ಮಾಡಲಿಲ್ಲ. 2 ಟೈಮ್ಸ್ ಮಾಡಿದೆ, ರಿಸೀವ್ ಮಾಡಲಿಲ್ಲ. ಅದಾದಮೇಲೆ ಓಕೆ ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅಂದ್ಕೊಂಡು ಮಾಡಿದೆ. ಒಂದು 5 ಮಿನಿಟ್ಸ್ ಆಮೇಲೆ ಮತ್ತೆ ಮಾಡಿದೆ. ಬ್ಲಾಕ್ ಮಾಡಿದಾರಾ ಅಥವಾ ಏನಾಗಿದೆ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಇದ್ದಿದ್ದು ಒಂದು ಅವ್ರದ್ದೇ ಆದಂಥ ಒಂದು ಗೋವಾ ಮೈಲ್ಸ್ ಅಂತ ಒಂದು ಶಾಪ್, ಆದರೆ ಒಂಥರ ಏನೋ ಒಂಥರ ಸೆಟ್ ಥರ ಹಾಕ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗಿದ್ದೆ, ಕೇಳಿದೆ ಈ ಥರ ಕ್ಯಾನ್ಸಲ್ ಆಗಿದೆ ಏನು ಮಾಡೋದು ಅಂತ. ಬಟ್ ಅವರಂದರು ಇಲ್ಲ ಮೇಡಮ್, ಇದು ಅವರೇ ಕ್ಯಾನ್ಸಲ್ ಮಾಡಿದ್ದಾರೆ, ಬೇರೆ ಬುಕ್ ಮಾಡಿ ಅಂತಂದರು. ಇಲ್ಲ ನಂಗೆ ಟೈಮ್ ಆಗ್ತಾಯಿದೆ, ನಾನು ಹೋಗಬೇಕು, ಮತ್ತೆ ಇಲ್ಲಿ ಬುಕ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಐ ಕ್ಯಾಂಟ್ ವೆಯ್ಟ್ ಅಂತಂದೆ. ಮತ್ತೆ ಪೇ ಮಾಡಿಸ್ಕೊಳ್ಳೋಕ್ಕೆ ಅಂತ ಅವರು. ಬಟ್ ಐ ಡಿಂಟ್ ಡೂ. ಅದಾದಮೇಲೆ ಪಕ್ಕದ್ದು ಇನ್ನೊಂದಿತ್ತು ಟ್ಯಾಕ್ಸಿ, ಪ್ರೀಪೇಡ್ ಟ್ಯಾಕ್ಸಿ ಅಂತ. ಅದಾದಮೇಲೆ ಆ ಟ್ಯಾಕ್ಸಿ ತೊಗೊಂಡು ಡೈರೆಕ್ಟ್ ಬಂದೆ. ಇವಾಗ ಇವರು ಹೇಳ್ತಾ ಇದ್ದಾರೆ ಅವರು ಎಲ್ರಿಗೂ ಹಾಗೆ ಮಾಡೋದಂತ. ಬೆಳಗಿಂದ ಒಂದು ಎಷ್ಟೋ ಸಲ ಜಗಳ ಆಗಿದೆ ಅಂತೆ, ಅಂದರೆ ಜಗಳ ಆಗ್ತಾನೆ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಹೇಳೋದು, ಪ್ಲೀಸ್ ಡೋಂಟ್ ಟ್ರಸ್ಟ್ ಎನಿಬಡಿ. ಇಲ್ಲಿ ಬಂದಾಗ ಅಲ್ಲಿ ಏನಾದರೂ ಪ್ರೀಪೇಡ್, ಅದೇ ಅಲ್ಲಿ ಲೈಕ್ ನೆಕ್ಸ್ಟ್ ಡ್ರಾಪ್ ಆದಮೇಲೆ ಕಾಸು ಕೊಡಿ ಅಂದರೆ ಮಾತ್ರ ಬುಕ್ ಮಾಡ್ಕೊಳ್ಳಿ, ನಂತರ ಮೋಸ ಹೋಗಬೇಡಿ. ಬಿಕಾಸ್ ಇಲ್ಲಿ ಎಷ್ಟೊಂದು ಸ್ಕ್ಯಾಮರ್ಸ್ ಇರ್ತಾರೆ, ಗೊತ್ತಾಗಲ್ಲ. ಓಕೆ, ಇದು ನಾನು ಕಲ್ತಂಥ ಲೆಸನ್ ಇವತ್ತು. ಅಯ್ಯನರ ಬಂದ ಜಗನ್ Okay, say hi to my YouTube channel. Hi. Ajay bro, say hi. Nice intro, no? Ajay bro, you spell it, no? Now Ajay bro will spell it. Jagan Ayyanar Vanda Belliyam. That is your father. Yes. What all name yaar? Who all are this? More people are there. In my passport, right? Everybody can go. I don't know what it is. Come on, let's drink. And ಏನಂದ್ರೆ they have put this. Oh, it's a nice seashells. ವೆಲ್ಕಮ್ ಮಾಡಿದ್ರು ನನ್ನದು ಕೇಸು. ಈಗ ರೂಮ್ಗೆ ಚೆಕ್ ಆಗಿ ಓಕೆ, ಲೆಟ್ಸ್ ಚೆಕ್ ದಿ ರೂಮ್. ವಾವ್, ಇಟ್ ಇಸ್ ನೈಸ್. So big. This is big. What is this? This is not. Oh, I thought this is room. Oh, this is me. Yeah, nice. Okay, bathtub ಇದೆ. And this room, oh, double bed. Yes. Okay, ಇದು ಸೋಫಾ ಆ್ಯಂಡ್ ಇದು ಔಟ್ಸೈಡ್. ಇವಾಗೇನು ಕಾಣಿಸಲ್ಲ, ಮೇ ಬಿ ಆಮೇಲೆ ಬೆಳಿಗ್ಗೆ ಕಾಣಿಸುತ್ತೆ, ರೈಟ್? Okay,
ಸೊ ಐ ಡೋಂಟ್ ನೋ, ಈಗ ನಾನು ಇರ್ತೀನಿ, ಇಲ್ಲಾಂದ್ರೆ ಅವ್ರ ರೂಮಲ್ಲಿ ಇರ್ತೀನಿ, ಇಲ್ಲ ಇಬ್ರು ಜೊತೆಗಿರ್ತೀವಿ ಅಷ್ಟೇ. ಓಕೆ ಕೀರ್ತಿ? ಓಕೆ 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 ಆಯ್ತು. ಓಕೆ ಅಂದಾಯ್ತು. ಓಕೆ ಲೆಟ್ಸ್ ಗೋ ನಾವು. ನಾನು ಹಾಕೋಬೇಕು ಅಂತ ಇದ್ದಿದ್ದು ಡ್ರೆಸ್ ಇದು, ಅಂದ್ರೆ ಇದು ಗೌನ್. ಇಟ್ ಇಸ್ ವೆರಿ ನೈಸ್. ಈಗಿಲ್ಲ, ಇವಾಗ ಇದು ಇದು ಅಂತ ತೋರಿಸ್ತಾರೆ. This is, I never tried it before. This is very like new. Yeah. This will also look good on you. See? Cute gown. Beachy vibe for Goa. Come on. You try everything and you whatever that suits you. Unfortunately, ಈಗ ನಾವು ಆ ಇವೆಂಟ್ಗೆ ಹೋಗ್ತಾ ಇಲ್ಲ, so we are not going and the plan is cancelled. So she's giving me something to wear now. You have so many options and good in wearing anything. So it doesn't matter what you wear, you look good. No, I became fat now. Whenever I say fat. Give me. Look at this 4 bones all up your sleeves. Look at my hand and her hand, and she is saying she's fat. Come on. Some people gave you, you know, some serious trauma. Trauma? Just, you're so perfect, girl. Don't worry about that. ಏನೋ ನಂಗೆ ಕರೆಕ್ಟ್ ಆಗಿರೋ ಕಾಂಪ್ಲಿಮೆಂಟ್ ಕೊಡೋದಂದ್ರೆ ಒಂದು ಕೀರ್ತಿ ಅಂಡ್ ಇನ್ನೊಂದು ಸೂಚಿ. ಇಬ್ರೇ ಕೊಡೋದು ಕರೆಕ್ಟ್ ಆಗಿ ಕಾಂಪ್ಲಿಮೆಂಟ್. ಚೆನ್ನಾಗಿದೆ ಹೇಳ್ತಾರೆ. ಅಫ್ಕೋರ್ಸ್ ವಿ ಮಿಸ್ ಹರ್. ಆಕ್ಚುಲಿ ಬರ್ಬೇಕಿತ್ತು ಅವ್ರು, ಬಟ್ 23rd ಬರ್ತಾ ಇದ್ದಾರೆ. ಅಯ್ಯೋ ನನಗೆ ಈ ಡ್ರೆಸ್ ಗೊತ್ತಾಡ್ತಾ ಇದ್ದೀನಿ. ಓಕೆ, ಇದು ತುಂಬಾ ಡ್ರೆಸ್ ಏನು ತಂದಿರಲಿಲ್ಲ. ಜಸ್ಟ್ ಒಂದು ದೊಡ್ಡ ಗೌನ್ ಮತ್ತೆ ಒಂದು ಸ್ಯಾರಿ ಅಂಡ್ ಇಲ್ಲಿಂದ ಹೋಗ್ಬೇಕಾದ್ರೆ ಹಾಕೋಂತ ಬಟ್ಟೆ ತಂದಿದ್ದೀನಿ ಅಷ್ಟೇ. ಈಗ ಡಿನ್ನರ್ಗೂ ಹಾಕೋಬೇಕಂದ್ರು, ಸೊ ಇರಲಿಲ್ಲ ನನ್ನ ಹತ್ರ. ಅವ್ರ ಹತ್ರ ಏನು ಎಕ್ಸ್ಟ್ರಾ ಇತ್ತು ಅಂತ ಶಿ ಗೇವ್ ಮಿ ದಿಸ್. ಚೆನ್ನಾಗಿದೆ. ಐ ಲೈಕ್ ಇಟ್. ಥ್ಯಾಂಕ್ ಯು ಕೀರ್ತಿ ಫಾರ್ ಗಿವಿಂಗ್ ಯುವರ್ dress to me. Bye. Okay, bye. Yes. I'm all good. ಈಗ ಹೊರಡಬೇಕು. ಆ್ಯಕ್ಚುಲಿ ನಾನಿವಾಗ ಯಾಕೆ ಹೋಗ್ತಿರ್ತೀನಿ ಅಂದರೆ ಐ ಡೋಂಟ್ ಇವನ್ ಆಗ್ತಿರುತ್ತೆ, ಬಿಕಾಸ್ ನನಗೆ ಹಾಗೆ ಅನ್ನಿಸ್ತಾ ಇದೆ. ಜಸ್ಟ್ ಫಾರ್ ಅ ಡಿನ್ನರ್. ಬಟ್ ಜಸ್ಟ್ ಫಾರ್ ಅ ಡಿನ್ನರ್ ಅಂತೇನಿಲ್ಲ, ಅಲ್ಲಿ ತುಂಬ ದೊಡ್ಡವ್ರು ಬರ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಬಿ ನೈಸ್ ಆ್ಯಂಡ್ ವೆಲ್ ಡ್ರೆಸ್ಡ್. ಹೋಗೋಣ. It is nice, no? Yeah. Hey. I think we were staying from the... It's ocean there. You hear the sound? Yeah. Good. Stand here. It's beach. ನಮಗೆ ಕೊಟ್ಟಿರೋಂಥ ಡಿನ್ನರ್ ಇನ್ವಿಟೇಷನ್ 55th ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಗೋವಾ. ಐ ಥಿಂಕ್ ಇವರೆಲ್ಲ ಇಲ್ಲಿ ಡ್ಯಾನ್ಸ್ ಮಾಡಿದ್ರು ಅನ್ಸುತ್ತೆ. ವಾಟ್ ಡು ಯು ಥಿಂಕ್ ಕೀರ್ತಿ? ದೇ ಹ್ಯಾವ್ ಡ್ಯಾನ್ಸ್ಡ್ ಆರ್ ನಾಟ್? Looks like they already did the performance and are waiting. They finished? Yeah, maybe. They haven't done the performance, no, they won't openly sit like this. Exactly. Yeah. They would have been doing practicing. Don't get closer. No. I'm taking it in a 0.5, so you're far. Sir, konjo alaga kaminga sir. Actually, ಇದನ್ನು ಹೊಸ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಏನೋ ಒಂಥರ ಟೇಸ್ಟ್ ಬರೋಲ್ಲ, ಏನೋ ಟೇಸ್ಟ್. ये ट्रैवल ड्रेस कहाँ पर मिलेगा मुझे? Riya was being a
ಡಿನ್ನರ್ ಇವೆಂಟ್ ಮುಗೀತು. ಈಗ ರೂಮಿಗೆ ಬಂದಿದ್ದೀನಿ, ಸೊ ಮಲ್ಕೋಬೇಕು. ಆ್ಯಂಡ್ ಮಾರ್ನಿಂಗ್ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ, ಹೋಗಿ ನೋಡೋಣ. ಸೊ ಮಾರ್ನಿಂಗ್ ಬೇಗ ಎದ್ದೇಳಬೇಕಿದೆ. ಓಕೆ, ಸಿ ಯು ಇನ್ ದಿ ಮಾರ್ನಿಂಗ್. ಗುಡ್ ನೈಟ್, ಟೇಕ್ ಕೇರ್. ಕೀರ್ತಿ ಈಗಿದ್ರೇ ಚಂದ ಅಲ್ಲ, ಲೈಕ್ ಈಗಿರ್ಬೇಕಾದ್ರೆ ಗೊತ್ತಾಗೋದು ಶಿ ಡಸ್ ಆ ಥರ ಒಂದು ಕಾಂಟೆಂಟ್ ಮಾಡ್ತಾಳೆ ಅಂತ. You gave introduction yesterday, no? Yeah, but I told that if you wear like this only, it will suit for the content what you do. Really? Yeah. ನನಗೆ ಇದೊಂದು ಕಾರ್ಡ್ ಕೊಟ್ಟರು ಫಾರ್ ದಿ ಎಂಟ್ರಿ. ಇಟ್ಸ್ ಲೈಕ್ ಫಿಲಮ್ ಬಜಾರ್. ಲೆಟ್ಸ್ ಗೋ. ವೆಲ್ಕಮ್ ಟು ಫಿಲಮ್ ಬಜಾರ್. ಬರೀ ಹಾಡೇ ಆಡ್ತಿರ್ತಾರೆ. ನಮಸ್ಕಾರ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ವಾವ್, ಇಡದೇ ಸೇಮ್. ಯಾ ಇಟ್ ಇಸ್ ಸೇಮ್. ಅವ್ರನ್ನ ಇಂಟ್ರಡ್ಯೂಸ್ ಮಾಡಿರಲ್ಲ, ಅವ್ರು ಆ್ಯಕ್ಚುಲಿ ತಮಿಳ್ ಕ್ರಿಯೇಟರ್ ಆ್ಯಂಡ್ ಚೆನ್ನೈಯಲ್ಲಿರೋದು. ಅವರು ಮಾಂಕಲ್ಲೇ ಇರೋದು. ಆ್ಯಂಡ್ ಇಲ್ಲಿ ವಿಷಯ ಏನಪ್ಪ ಅಂದರೆ, ಈಗ ಎಲ್ಲ ಅಂದರೆ ಇಡೀ ವರ್ಲ್ಡ್ ಇಂಟರ್ನ್ಯಾಷನಲ್ ಫಿಲಮ್ಸ್ ಆಗಲಿ ಅಥವಾ ಇಲ್ಲಿ ನಮ್ಮ ಇಂಡಿಯನ್ ಫಿಲಮ್ಸ್ ಆಗಲಿ, ಎಲ್ಲರೂ ಇಲ್ಲಿ ಬಂದು ಅವ್ರವ್ರ ಪೋಸ್ಟರ್ಸ್ನ ಹಾಕಿ ಹೋಗ್ತಾ ಇದ್ದಾರೆ. ಸೊ ದಟ್ ಅವ್ರಿಗೆ ಏನು ಪ್ರೊಡ್ಯೂಸರ್ಸ್ ಆಗಲಿ ಅವ್ರು ಸಿಗ್ತಾರೆ ಅಂತ. ಇಟ್ಸ್ ನೈಸ್. ಶಾರ್ಟ್ ಮೂವಿಯಿಂದ ಹಿಡಿದು ಅವ್ರ ಮೂವೀಸ್ವರೆಗೂ ಎಲ್ಲ ನೋಡಿದೆ. ತುಂಬ ಪೋಸ್ಟರ್ಸ್ ಹೀಗೂ ಹಾಕ್ತಾ ಇರ್ತಾರೆ. ಇಷ್ಟೇ ಇದರ ವಿಷಯ. ನೋಡಿ ಇಷ್ಟೊಂದು ಫಿಲಮ್ಸ್ ಇದೆ ಆ್ಯಕ್ಚುಲಿ ಇಲ್ಲಿ. ಅದೆಲ್ಲ ಹೇಗೆ ಮಾಡ್ತಾರಂತ ಗೊತ್ತಿಲ್ಲ. ಇದೊಂಚೂರು ಕ್ಲಾಸಿಯಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ನೈಸ್. ಆಕ್ಚುಲಿ ಕನ್ನಡ ಬರುತ್ತೆ ಅಂತ ಕೇಳ್ತಿದ್ದೆ, ಇವರ ಕನ್ನಡದಲ್ಲಿ ಮಾಡಿದ್ರೆ. ನಿಮ್ಮ ಹೆಸರು? ಐಸಾಕ್. ಓಕೆ, ಸೊ ಟ್ರೈ ಮಾಡೋಣ ಕನ್ನಡದಲ್ಲಿ. ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಆಟೋ ನಿಂದೆ ಪ್ರೀತಿಯಿಂದ ಕರೆಯಲ್ಪಡುವ ಅತ್ಯಂತ ಜನಪ್ರಿಯ ನಟರಾಗಿದ್ದರು. ಅವರು ರಾಜ್ಕುಮಾರ್ ಅವರ ಕಿರಿಯ ಮಗ ಮತ್ತು ರಾಜ್ ಕುಟುಂಬದ ಭಾಗವಾಗಿದ್ದರು. ಅವರು ತಮ್ಮ ಅಭಿನಯ ಪ್ರತಿಭೆ kind of a vision some people have. Try wearing it. Yeah. Right. Yeah. Oh wow. That's the vision some people have. Wow. No, like they can see. I know, like. Yeah.
अभी लोगों को ऐसे ऐसे करके डिटेक्ट नहीं करना होता, ये वाइब्रेशन कंपन अराउंड कर रहा है। अगर आपके पास कुछ होगा तो ये डिटेक्ट करके आपको वाइब्रेट करता है। हाँ, क्योंकि वो वाइब्रेट करेगा। आपको पहले अलर्ट करो आसपास ಸ್ವಯಂ ಇಂಡಿಯಾ ಆ್ಯಂಡ್ ಅವರು ತುಂಬಾ ಒಳ್ಳೆ ಕೆಲಸನ ಮಾಡ್ತಿದ್ದಾರೆ. ಇಟ್ಸ್ ವೆರಿ ನೈಸ್ ಆ್ಯಂಡ್ ಯಾ ಓಕೆ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಚಪಾತಿ ಮತ್ತು ಪನ್ನೀರ್ ಬುರ್ಜಿ ತಿಂತಾ ಇದ್ದೀನಿ. ಲೈಟ್ ಫುಡ್ ಬಿಕಾಸ್ ಎಲ್ಲ ನನ್ನ ಟೀಮ್ ಇದ್ದಾರೆ. ಆಗಿದೆ ಗ್ರಿಲ್ ಫಿಶ್ ಅಂತ ವಿತ್ ಸ್ಮ್ಯಾಶ್ ಪೊಟ್ಯಾಟೊ ವೆಜೀಸ್ ಎಲ್ಲ ಹಾಕಿದ್ದೀನಿ. ಸೊ ಈಗ ಬೀಚ್ಗೆ ಹೋಗ್ತಾ ಇದ್ದೀನಿ. ನನಗೆ ಬೀಚ್ ಆಗಲಿ ಸ್ವಿಮ್ಮಿಂಗ್ ಪೂಲ್ ಆಗಲಿ ನೀರಂದರೆ ಭಯ ನನಗೆ, ಬಟ್ ಅಟ್ಲೀಸ್ಟ್ ಹೋಗಿ ನೋಡೋಣ ಅಂತ ಲೆಟ್ಸ್ ಗೋ. Check what they have. Okay. Beach ಇದೆ. ಈಗ ಜೆಟ್ ಸ್ಕಿ ಮಾಡ್ತಿದ್ದಾಳೆ, ಬಟ್ ಯು ಆರ್ ಗೋಯಿಂಗ್ ಇನ್ ದಿಸ್. ವಾವ್. ಸೊ ಬೀಚ್ ನಂಗೆ ಅಷ್ಟು ಇಷ್ಟ ಇಲ್ಲ. ಅಂದರೆ ಓಕೆ ದೂರದಿಂದ ನೋಡೋಕ್ಕೆ, ಬಟ್ ಐ ಆಮ್ ಸ್ಕೇರ್ಡ್ ಆಫ್ ಇಟ್. ಬಟ್ ಸನ್ಸೆಟ್ ನೋಡೋಕ್ಕೆ ಅಂತ ಬಂದಿದ್ದು ನಾನು. Yeah. ಅಜ್ಜಬ್ರು ಯಾವಾಗಲೂ ಡಿಫ್ರೆಂಟ್ ಡ್ರೆಸ್ಸಸ್ ಹಾಕ್ತಾರೆ ಆ್ಯಂಡ್ ಮೀ ಆ್ಯಂಡ್ ಕೀರ್ತಿ ಆರ್ ಇನ್ ಸೇಮ್ ಔಟ್ಫಿಟ್. ಯಾ ವಿ ಆರ್ ಲೈಕ್ ಅ ಬಾಡಿ ಗಾರ್ಡ್ಸ್ ನೌ. ವಿ ಆರ್ wearing uniform. Yeah, we are uniform with ID cards. See? ಈಗ ಇಲ್ಲಿ ಯೂಟ್ಯೂಬ್ ಡೈಲಾಗ್ಸ್ ಅಂತ ಏನೋ ಸೆಷನ್ ಇದೆ. ಏನಂತ ನನಗಂತೂ ಗೊತ್ತಿಲ್ಲ, ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಓಕೆ ಥ್ಯಾಂಕ್ ಯು. AI generated images. So you need to answer a few questions, and based on those questions, you'll be able to. So these questions will be sent to the Gemini AI by Google, and then it will create an image basis what you have given the. If it was a song that gave me, but it goes like. I'll go to let radio.
the first Punjabi artist to perform at Coachella. These creators and artists have business strategies, writers' rooms, and production teams. Many of your fueling innovations across industries, taking those stories around and reaching out to the whole world. Multi-talented actor, producer, and film industry innovator Rana Daggubati. Widely known for his iconic roles in Bahubali and beyond, Rana is also a trailblazer in the adoption of technology within Indian cinema. Welcome, Rana. Please sit. Up next, join me, creator at the intersection of AI and content creation. Varun is passionate about helping creators leverage AI while maintaining their authentic and unique voices. Welcome, Varun. And finally, AI is going to be awesome. It's going to make our lives better. Some manner where it'll lead to a new form of life. Like if you take from what ma'am said, when the email came, so that you can mitigate them as you use technology instead of trying to fill like a leaky plug, because then. ನನಗೆ ಮೋಕ್ಟೈಲ್ ಮಾಡ್ತಿದ್ದಾರೆ. ಮೋಕ್ಟೈಲ್ ವಿಚ್ ಇಸ್ ಆಫ್ ನೋ ಆಲ್ಕೋಹಾಲ್, ಇಟ್ಸ್ ಜಸ್ಟ್ ಅ ಜ್ಯೂಸ್, ಇಟ್ಸ್ ಡ್ರಿಂಕ್. ಈಗ ಊಟ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಪಲಾವ್, ರೈಸ್ ಆ್ಯಂಡ್ ಫಿಶ್ ಹಾಕೊಂಡಿದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇಲ್ಲಿ ಈಗ ಟೈಮ್ 3:15, ಐ ಮೀನ್ 4:50. ಸೊ ನಿದ್ದೆ ಗಣ್ಣಲ್ಲಿ ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ. ಈಗ ಕ್ಯಾಬ್ ಬಂದಿದೆ, ಫ್ಲೈಟಿಗೆ ಬರೋ ಟೈಮ್ ಆಯಿತು. ಓಕೆ, ವೇಟ್. ಸೊ ಬ್ಯಾಂಗ್ಳೂರ್ ಬೀಚ್ ಅದು ಈಗ ಲ್ಯಾಂಡ್ ಆಗಿದ್ದು. ಬೆಳಗ್ಗೆ ಫ್ಲೈಟ್ ಇದ್ದಿದ್ದರಿಂದ ಫುಲ್ ನಿದ್ದೆ ಬರ್ತಾಯಿದೆ. ಇದು ಮಾಡ್ಕೋಬೇಕಷ್ಟೇ. ಓಕೆ, ಕೀಪ್ ವಾಚಿಂಗ್.